ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣೋದ್ದೇಶಕ್ಕಾಗಿ ಮಾತ್ರ ಅಂತ ಕೇಳಿದ್ದಾರೆ. ಸೊ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ, ನೋಡ್ತಾ ಇರ್ಬೋದು. ಇಂಗ್ಲೀಷ್ ಇದೆ ಆ್ಯಂಡ್ ಇಂಗ್ಲೀಷ್ UK ಇದೆ, ಸ್ಪ್ಯಾನಿಷ್ ಇದೆ. ಓಕೆ, ಸೊ ಇದಲ್ಲೂ ಕೂಡ ಹಿಂದಿ ಕೂಡ ಇದೆ, ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಕನ್ನಡ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಕನ್ನಡ ಅಂತ ಕೂಡ ಇದೆ. ಓಕೆ, ನೀವು ನೋಡ್ತಾ ಇದ್ದೀರಿ. ಜಸ್ಟ್ ನಾನು ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ನಮ್ಮದು ನೇಟಿವ್ ಲ್ಯಾಂಗ್ವೇಜ್ ಏನಿದೆ ಅದು ಕನ್ನಡನೇ. ಸೊ ಈಗ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ ಇಲ್ಲಿ. ಸೊ ಒಂದಲ್ಲ ಎರಡಲ್ಲ ನೀವು ನೋಡ್ತಾ ಇರ್ಬೋದು. ಇಂಗ್ಲೀಷ್ ಇದೆ, ಇಂಗ್ಲೀಷ್ UK ಇದೆ. ಓಕೆ, ರಷ್ಯನ್ ಇದೆ, ಅರೇಬಿಯನ್ ಇದೆ, ಜರ್ಮನ್ ಇದೆ, ಗ್ರೀಕ್ ಇದೆ, ಹಿಂದಿ ಇದೆ, ಇಂಗ್ಲೀಷ್ ಕೂಡ ಇದೆ, ಚೈನೀಸ್ ಇದೆ. ಓಕೆ, ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ. ಉರ್ದು ಕೂಡ ಇದೆ ಇಲ್ಲಿ, ಆ್ಯಂಡ್ ಇದೊಂದು ಕೂಡ ತಮಿಳ್ ಅಂತ ಇದೆ, ಮತ್ತು ತೆಲುಗು ಇದೆ. ಓಕೆ, ಬಟ್ ಅದು ನಮಗೆ ಮೇನ್ ಬೇಕಾಗಿರುವಂಥದ್ದು ಕನ್ನಡ. ಸೊ ಹೀಗಾಗಿ ನಾನು ಕನ್ನಡ ಭಾಷೆನೇ ಇಲ್ಲಿ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು, ಮತ್ತು ಮಲ್ಟಿಪಲ್ ಲ್ಯಾಂಗ್ವೇಜು, ಅಕಸ್ಮಾತ್ ನಿಮ್ಮದು ಲ್ಯಾಂಗ್ವೇಜ್ ಇಲ್ಲ ಅಂದರೂ ಕೂಡ ಮಲ್ಟಿಪಲ್ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ಕನ್ನಡ ಇದೆ ಅಂತ, ಸೊ ಇಲ್ಲಿ ನೋಡ್ತಾ ಇರೋದು ಕನ್ನಡ ಲ್ಯಾಂಗ್ವೇಜನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಂಗ್ಲೀಷ್ ಟು ನೀವು ಇಂಗ್ಲೀಷಲ್ಲಿ ಎಲ್ಲರೂ ಹೇಗಿದ್ರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಟೈಪಿಂಗ್ ಜಾಬನ್ನು ಮೊಬೈಲ್ ಫೋನಿಂದ ಮಾಡೋದು, ಅದು ಮನೆಯಿಂದಲೇ ಮಾಡ್ಬೋದು. ಸೊ ಈ ರೀತಿ ಕೆಲಸವನ್ನು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ಇಲ್ಲಿ ಇವಾಗ ಅಪ್ಲಿಕೇಶನ್ ತೊಗೋತಾ ಇದ್ದಾರೆ, ಅರ್ಜಿನ ಸಲ್ಲಿಸ್ಬೋದು. ಅರ್ಜಿ ಸಲ್ಲಿಸೋದಕ್ಕೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಆ್ಯಂಡ್ ಮುಖ್ಯವಾಗಿ ಈ ಒಂದು ಜಾಬು ಪಾರ್ಟ್ ಟೈಮ್ ಜಾಬು. ಪಾರ್ಟ್ ಟೈಮ್ ಜಾಬ್ ಅಂತಂದರೆ ಡೈಲಿ ನೀವೇನು 4 ತಾಸು ಏನು ಕೊಡಬೇಕಂತ ಏನೂ ಇಲ್ಲ. ಡೈಲಿ 1 ತಾಸು ಕೂಡ ನೀವು ಫ್ರೀ ಇದ್ದೀರಂದ್ರೂ ಕೂಡ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಆ್ಯಂಡ್ ಇಲ್ಲಿ ಟಾಸ್ಕ್ಗಳು ಕೊಡ್ತಾ ಹೋಗ್ತಾರೆ ನಿಮಗೆ. ಮೇನ್ ಮುಖ್ಯವಾಗಿ ಕೆಲಸದ ಬಗ್ಗೆ ಹೇಳ್ತಾ ಇದ್ದೀನಿ. ಏನು ರೀತಿ ಕೆಲಸ ಅಂತಂದರೆ ನಿಮ್ಗೆ ಇಲ್ಲಿ ಹೇಗೆ ಅಂತಂದರೆ ಆಡಿಯೋ ಅಥವಾ ನಿಮಗೆ ಕಂಟೆಂಟನ್ನು ಕೊಡ್ತಾ ಇರೋರು, ಅದನ್ನು ನೋಡಿಕೊಂಡು ನೀವೇನು ಮಾಡಬೇಕು, ಜಸ್ಟ್ ಟೈಪ್ ಮಾಡೋದಿರುತ್ತೆ. ಓಕೆ, ಸೊ ಸಮ್ಟೈಮ್ಸ್ ಆಡಿಯೋ ಕೊಟ್ಟಿದ್ದಾರೆ ಅಂದರೆ ಆಡಿಯೋ ಕೇಳಬೇಕು, ನಂತರ ಏನಿರೋದನ್ನು ಅದನ್ನೇ ಎಕ್ಸಾಕ್ಟ್ಲಿ ನೀವು ಟೈಪಿಂಗ್ ಮಾಡೋದಿರುತ್ತೆ. ಸೊ ಈ ರೀತಿ ಕೆಲಸವನ್ನು ನೀವು ಮಾಡ್ತೀವಿ ಅಂತಂದರೆ ತುಂಬ ಸಿಂಪಲಾಗಿರುತ್ತದ್ದು. ಒಂದೊಂದು ಟಾಸ್ಕ್ಗಳೇನಿರುತ್ತೆ ಅದು ನಿಮಗೆ 1 ನಿಮಿಷದ ಟಾಸ್ಕ್ಗಳಿರುತ್ತೆ. ಓಕೆ, 1 ನಿಮಿಷ 2 ನಿಮಿಷದ್ದು, ತುಂಬ ಜಾಸ್ತಿ ಅಂದರೆ 2 ನಿಮಿಷ ಅಂತ ಹೇಳ್ತಾ ಇದ್ದೀನಿ. ಬಟ್ ಅಂದರೆ 1 ನಿಮಿಷದ ಒಳಗಡೆ ಇರುವಂಥ ಟಾಸ್ಕ್ಗಳನ್ನ ಅವ್ರು ಜಾಸ್ತಿ ಕೊಟ್ಟಿರುವಂಥದ್ದು. ಸೊ ಆ ರೀತಿ ಟಾಸ್ಕ್ಗಳನ್ನ ನೀವೇನು ಮಾಡಬೇಕು ಅಂದರೆ ಜಸ್ಟ್ ಟೈಪ್ ಮಾಡಬೇಕಾಗುತ್ತೆ. ಏನು ಕೇಳಿರ್ತೀರಿ ಆಡಿಯೋ ಕೇಳಬೇಕು, ನಂತರ ನೀವಿಲ್ಲಿ ಟೈಪ್ ಮಾಡಬೇಕು. ಆ ರೀತಿ ಕೆಲಸ ಇರುತ್ತೆ. ನಾನು ನಿಮಗೆ ಇಲ್ಲಿ ಪ್ರಾಕ್ಟಿಕಲಿ ಮಾಡಿ ತೋರಿಸ್ತೀನಿ. ಆ್ಯಂಡ್ ಮೇನ್ ಮುಖ್ಯವಾಗಿ ಹೇಳಬೇಕು ಅಂತಂದರೆ ಅಪ್ಲೈ ಮಾಡೋಂಥ ಪ್ರೊಸೆಸ್ ಕೂಡ ಇದೇ ವಿಡಿಯೋದಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡಿದ್ರೆ ನಿಮಗೆ ಮಾಹಿತಿ ಸಿಗುತ್ತೆ. ಆ್ಯಂಡ್ ಮೇನ್ ಮುಖ್ಯವಾಗಿ ಈ ಒಂದು ಜಾಬು ಜೆನ್ಯೂನ್ ಇದೆ ಅಂತ ನಾನು ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ. ಸೊ ನಿಮಗೆ ಇಂಟ್ರೆಸ್ಟ್ ಇದೆ ಈ ಜಾಬ್ಗೆ ಅರ್ಜಿ ಸಲ್ಲಿಸ್ಬೋದು. ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಆ್ಯಂಡ್ ಬೆಲ್ ಐಕನ್ ಪ್ರೆಸ್ ಮಾಡಿಕೊಂಡ್ರೆ ಡೈಲಿ ಟು ಡೈಲಿ ನನ್ನ ವೀಡಿಯೋಸ್ಗಳು ನಿಮಗೆ ಬಂದು ಸೇರುತ್ತೆ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ನಾನು ಹೇಳ್ತಾರಂಥ ವೆಬ್ಸೈಟು ನೀವು ಇಲ್ಲಿ ನೋಡ್ತಾ ಇರ್ಬೋದು. ಈ ಒಂದು ವೆಬ್ಸೈಟಿಂದ ನೀವು ಕಂಪ್ಲೀಟ್ಲಿ ಒಂದು ಟ್ರಾನ್ಸ್ಕ್ರಿಪ್ಷನ್ ಜಾಬನ್ನು ಮಾಡ್ಬೋದು, ವರ್ಕ್ ಫ್ರಮ್ ಹೋಮು. ಸೊ ಈ ಒಂದು ಜಾಬ್ನ ಹೇಗೆ ನಾವು ಅಪ್ಲೈ ಮಾಡೋದು ಅಂತ ಕೂಡ ನಾನು ನಿಮಗೆ ಮುಂದೆ ತಿಳಿಸ್ತೀನಿ. ಫಸ್ಟಿಗೆ ಇಲ್ಲಿ ಡೀಟೇಲ್ಸ್ ನೋಡಿ. ಬಟ್ ಅದು ಇಲ್ಲೊಂದು ಪಾಪಪ್ ನಿಮಗೆ ನೋಡೋಕ್ಕೆ ಸಿಗ್ತದೆ. ವಿ ಆರ್ ನಾಟ್ ಕರೆಂಟ್ಲಿ ಅಕ್ಸೆಪ್ಟಿಂಗ್ ಅಪ್ಲಿಕೇಶನ್ ಫ್ರಮ್ ಯುವರ್ ಲೊಕೇಶನ್ ಅಂತ ಇಲ್ಲಿ ಬರೆದಿದೆ. ಬಟ್ ಆದರೂ ಕೂಡ ನಾವಿಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಇದನ್ನು ನೋಡಿ ಕನ್ಫ್ಯೂಸ್ ಆಗಕ್ಕೆ ಹೋಗಬೇಡಿ. ಇಲ್ಲಿ ಸುಮಾರು ಥರದ ಜಾಬ್ಸ್ಗಳಿರುತ್ತೆ. ಸೊ ಅದರಲ್ಲಿ ಟ್ರಾನ್ಸ್ಕ್ರಿಪ್ಷನ್ ಜಾಬ್ಗೆ ಅಪ್ಲಿಕೇಶನ್ ತೊಗೋತಾ ಇದ್ದಾರೆ. ಸೊ ಅದನ್ನು ನಾನು ಇಲ್ಲಿ ನಿಮಗೆ ತಿಳಿಸ್ತೀನಿ. ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರೋದು ಸ್ಟಾರ್ಟ್ ವರ್ಕಿಂಗ್ ಫ್ರಾಮ್ ಹೋಮ್ ಇನ್ 3 ಈಸಿ ಸ್ಟೆಪ್ಸ್ ಅಂತ ಹೇಳ್ತಾರೆ. ಇಲ್ಲಿ 3 ಸ್ಟೆಪ್ಸು ನೀವು ಫಾಲೋ ಮಾಡಬೇಕಾಗುತ್ತೆ ಬಿಫೋರ್ ವರ್ಕಿಂಗ್. ನೀವು ಯಾವಾಗ ವರ್ಕ್ ಮಾಡ್ಕೊತ ಮುಂಚೆ ಇದನ್ನ ಫಾಲೋ ಮಾಡಲೇಬೇಕಾಗುತ್ತೆ. ಮೇನ್ ಅಂತಂದರೆ ಇಲ್ಲಿ ಸೈನ್ ಅಪ್ ಮಾಡ್ಕೋಬೇಕು ಮತ್ತು ಅಪ್ರೂವಲ್ ತೊಗೋಬೇಕಾಗುತ್ತೆ. ಹೇಗೆ ತೊಗೊಳ್ಳೋದು, ಇಲ್ಲಿಂದ ನಿಮಗೊಂದು ಟೆಸ್ಟ್ ಇರುತ್ತೆ. ಯಾವಾಗ ಇಲ್ಲಿ ಟೆಸ್ಟಿಂಗ್ ನೀವು ಇಲ್ಲಿ ಮೊದಲು ಅಪ್ಲಿಕೇಶನ್ ಹಾಕ್ತೀರಾ, ಅಪ್ಲಿಕೇಶನ್ ಫಾರ್ಮ್ ನಿಮ್ಗೆ ತೋರಿಸ್ತೀನಿ ಯಾವ ರೀತಿ ಇರುತ್ತೆ ಅಂತ ಹೇಳಿ. ಸೊ ನಂತರ ನೀವು ಇಲ್ಲಿ ಅಪ್ಲೈ ಮಾಡ್ತೀರಾ ಅಂತ ಅಂದ್ಕೊಳ್ಳೋಣ. ಸೊ ಅಪ್ಲೈ ಮಾಡಿದ ಮೇಲೆ ಒಂದು ಟೆಸ್ಟ್ ಇರುತ್ತೆ. ಆ ಟೆಸ್ಟಲ್ಲಿ ಸೇಮ್ ನಾನು ಹೇಳಿರುವಂತಾನೆ ಆಡಿಯೋ ಟ್ರಾನ್ಸ್ಕ್ರಿಪ್ಷನ್ ಇರುತ್ತೆ. ಆಡಿಯೋ ಆಯಿತು ಮತ್ತು ಟೆಕ್ಸ್ಟ್ ಆಯಿತು, ಇವೆಲ್ಲ ನೋಡಿಕೊಂಡು ನೀವು ಟೈಪ್ ಮಾಡೋದಿರುತ್ತೆ. ಸೊ ಅದೇ ಸೇಮ್ ನಿಮಗೆ ಟೆಸ್ಟಲ್ಲಿ ಕೊಟ್ಟಿರ್ತಾರೆ. ಸೊ ಅದರಲ್ಲಿ ನೀವು ಪಾಸ್ ಆದ್ರಿ ಅಂತಂದರೆ ನಿಮ್ಗೆ ಅಪ್ರೂವಲ್ ಅಂತ ಹೇಳ್ಬಿಟ್ಟು ಮೇಲ್ ಮೂಲಕ ಒಂದು ಮೇಲ್ ಬರುತ್ತೆ. ಆ ಮೇಲ್ ಬಂದ ಮೇಲೆ ನೀವು ಇಲ್ಲಿ ಕೆಲಸವನ್ನು ಮಾಡ್ಬೋದು. ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕಾಗುತ್ತೆ. ಯಾವಾಗ ಮೇಲ್ ಬರುತ್ತೆ, ಮೇಲ್ ಬಂದ ಮೇಲೆ ಸೈನ್ ಅಪ್ ಮಾಡಿಕೊಂಡು ಒಂದು ಪ್ರೊಫೈಲ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ನಂತರ ಅಲ್ಲಿಂದ ಕೆಲಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಬೋದು. ಇದು ಒಂದು ಪ್ರೊಸೀಜರ್. ಓಕೆ, ಸೊ ಇಲ್ಲಿ ಟೆಸ್ಟ್ ಇರುತ್ತೆ. ಓಕೆ, ಸೈನ್ ಅಪ್ ಮಾಡಿಕೊಂಡು ನಂತರ ಒಂದು ಅಪ್ರೂವಲ್ ತೊಗೋಬೇಕಾಗುತ್ತೆ. ನಂತರ ನೀವು ಇಲ್ಲಿ ಏನು ಮಾಡ್ಬೋದು ಅಂತಂದರೆ ನಿಮಗೆ ಇಷ್ಟವಾದಂಥ ಜಾಬನ್ನೇ ನೀವು ತೊಗೊಂಡು ಅದು ಟ್ರಾನ್ಸ್ಕ್ರಿಪ್ಷನ್ ಜಾಬ್ ತೊಗೊಂಡು ನೀವು ಇಲ್ಲಿ ವರ್ಕ್ ಮಾಡ್ಬೋದು. ವಾರಕ್ಕೊಮ್ಮೆ ಅವರು ನಮಗೆ ನೀಡ್ತಾ ಇದ್ದಾರೆ. ಓಕೆ, ಬಟ್ ಆದರೆ ಪೇಪಲ್ ಅಕೌಂಟ್ ಬೇಕಾಗುತ್ತೆ. ಆ್ಯಂಡ್ ನಾರ್ಮಲಿ ಬ್ಯಾಂಕಿಗೆ ಬರೋದಲ್ಲಿದ್ದು ಪೇಪಲ್ ಅಕೌಂಟ್ ಬೇಕಾಗುತ್ತೆ. ಓಕೆ, ಸೊ ಇದು 1 ನಿಮಿಷ 2 ನಿಮಿಷದಲ್ಲಿ ಕ್ರಿಯೇಟ್ ಆಗುತ್ತೆ. ಬಟ್ ಅದು ಯಾವಾಗ ನೀವು ಕೆಲಸ ಮಾಡ್ತಾ ಇರ್ತೀರಿ ಅವಾಗ ಮಾಡ್ಕೊಳ್ಳಿದ್ನಲ್ಲ, ಇವಾಗಲೇ ಏನು ಮಾಡಬೇಡಿ. ಮತ್ತು ಬೆನಿಫಿಟ್ ಆಫ್ ವರ್ಕ್, ಈ ಒಂದು ಕಂಪನಿ ಜೊತೆ ವರ್ಕ್ ಮಾಡಿದರೆ ಏನೇನು ಬೆನಿಫಿಟ್ಸ್ ಸಿಗುತ್ತೆ ಅಂತ ಸುಮಾರು ವೀಡಿಯೋಸ್ಗಳಲ್ಲಿ ನಾನು ಹಮೇಶಾ ಯಾವಾಗಲೂ ಹೇಳ್ತಾ ಇರ್ತೀನಿ. ನಿಮಗೆ ಬೆನಿಫಿಟ್ಸ್ ಚೆಕ್ ಮಾಡ್ತಾ ಇರಿ ಫಸ್ಟಿಗೆ, ಯಾವ ಕಂಪನಿ ಜಾಯ್ನ್ ಆದರೆ ನಮ್ಗೆ ಏನು ಬೆನಿಫಿಟ್ ಇದೆ ಅಂತ. ಸೊ ಇಲ್ಲಿ ಮೇನ್ ಅಂತಂದರೆ ಇದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್ ಕೊಡ್ತಾ ಇದ್ದಾರೆ. ಇಲ್ಲಿ ನೋಡಿ, ಪೀಕ್ ಫ್ರಮ್ ಅ ವೆರೈಟಿ ಆಫ್ ಲೆಕ್ಚರ್ಸ್, ಇಂಟರ್ವ್ಯೂಸ್ ಆ್ಯಂಡ್ ಮೇನ್ ಅಂತಂದರೆ ಪಾಡ್ಕಾಸ್ಟ್ ಎಲ್ಲ ಇರುತ್ತೆ.
ಟ್ರಾನ್ಸ್ಕ್ರಿಪ್ಷನ್ನ ಹೇಗೆ ಮಾಡೋದು ಅಂತ ಬೆಟರ್ ಇನ್ನೂ ಚೆನ್ನಾಗಿ ಮಾಡೋದಕ್ಕೆ ಸುಮಾರು ಥರದಲ್ಲಿ ನಿಮಗೆ ಒಂದು ಟ್ರೈನಿಂಗ್ ಎಲ್ಲ ನೀಡ್ತಾ ಇರ್ತಾರೆ ಕಂಪ್ನಿ ಕಡೆಯಿಂದ. ಆ್ಯಂಡ್ ಮೇನ್ ಅಂತಂದರೆ ವಾರಕ್ಕೊಮ್ಮೆ ಅವ್ರು ನಿಮಗೆ ನೀವು ಏನು ದುಡಿದಿರ್ತಾರೆ ಅದು ನಿಮಗೆ ನೀಡಿಬಿಡ್ತಾರೆ. ಆ್ಯಂಡ್ ಮೇನ್ ಅಂತಂದರೆ ಇಲ್ಲಿ ನೀವು ನಿಮ್ಮ ಟೈಮನ್ನು ನೀವೇ ಫಿಕ್ಸ್ ಮಾಡ್ಕೋಬೋದು ಅಂತ ಹೇಳಿದ್ದಾರೆ ಮೇನು. ಓಕೆ, ಸೊ ನೀವು ದಿನದಲ್ಲಿ 1 ತಾಸು ಫ್ರೀ ಇದ್ದರೂ ಕೂಡ ಮಾಡ್ಬೋದು. 1 ನಿಮಿಷ 2 ನಿಮಿಷ ಟಾಸ್ಕ್ಗಳಿರುತ್ತೆ ಅಷ್ಟೇ. ಬಟ್ ಹಾಗಂತ ಹೇಳಿ 1 ನಿಮಿಷ 2 ನಿಮಿಷ ನಾವು ವರ್ಕ್ ಮಾಡ್ತೀವಿ ಅಷ್ಟೇ ಅಂತಂದ್ರೂ ಕೂಡ ಏನೂ ವರ್ಕ್ ಆಗೋದಿಲ್ಲ. ಸೊ ಅದು ಕೂಡ ಇಲ್ಲಿ ಹೇಳ್ತೀನಿ. ಸೊ ಮೇನ್ ಅಂತಂದರೆ 1 ತಾಸು 2 ತಾಸು ಮಿನಿಮಮ್ ನೀವು ಕೊಡ್ತೀವಿ ಅಂದರೆ ಈ ಒಂದು ಕೆಲಸವನ್ನು ನೀವು ಮಾಡ್ಬೋದು. ಓಕೆ, ಸೊ ಇಲ್ಲಿ ಇದೊಂದು ಫ್ರೀಲಾನ್ಸ್ ವರ್ಕ್ ಇದು. ಸೊ ಇಲ್ಲಿಂದ ನೀವು ಈ ಒಂದು ಪ್ರೊಫೈಲ್ಗೆ ನೀವು ಕೆಲಸ ಮಾಡ್ಬೋದು. ಮೇನ್ ಅಂತಂದರೆ ಇಲ್ಲಿ ಕೆಲವೊಂದು ಕ್ವಶನ್ಸ್ಗಳಿಗೆ ಒಂದು ಆನ್ಸರ್ ಕೂಡ ಕೊಟ್ಟಿದ್ದಾರೆ, ನೋಡ್ತಾ ಇರ್ಬೋದು. ಮೇನ್ ಅಂದರೆ ಸೈನ್ ಅಪ್ ಪ್ರೊಸೆಸ್ ಹೇಗಿರುತ್ತೆ ಅಂತ. ಸೈನ್ ಅಪ್ ಪ್ರೊಸೆಸ್ ಅಂತ ಇಲ್ಲಿ ನೋಡಿ ಸೈಡಲ್ಲಿ 3 ನಿಮಗೆ ಆಪ್ಷನ್ಗಳು ನೋಡೋಕೆ ಸಿಗ್ತಾ ಇದೆ. ಸೈನ್ ಅಪ್ ಪ್ರೊಸೆಸ್ ಅಂತ ನಾವು ಕ್ಲಿಕ್ ಮಾಡಿದಾಗ ಡಸ್ ಇಟ್ ಕಾಸ್ಟ್ ಮನಿ ಟು ಟ್ರಾನ್ಸ್ಕ್ರೈಬ್ ವಿತ್ ರೇವ್ ಅಂತ. ಸೊ ಇಲ್ಲಿ ನಿಮಗೆ ಡೀಟೇಲ್ಸ್ಗಳು ಎಲ್ಲ ಒಂದು ಇದಕ್ಕೆ ಡೀಟೇಲ್ಸ್ ಇದೆ. ಅದರಲ್ಲೂ ಕೂಡ ಆಫ್ಟರ್ ಯುವರ್ ಅಪ್ರೂವ್ಡ್, ಯಾವಾಗ ನಿಮಗೆ ಅಪ್ರೂವಲ್ ಸಿಕ್ತು, ಸೊ ನಾವಿಲ್ಲಿ ಹೇಗೆ ವರ್ಕ್ ಮಾಡಬೇಕು ಅಂತ, ಹೌ ಡಸ್ ಇಲ್ಲಿ ನೀವು ಹೇಗೆ ಕೆಲಸ ಮಾಡ್ತೀವಿ ಅಂತ ಅದ್ರ ಬಗ್ಗೆ ಎಲ್ಲ ನಿಮಗೆ ಇಲ್ಲಿ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನೊಂದು ಸಾರಿ ನೀವು ಚೆಕ್ ಮಾಡ್ಕೊಳ್ಳಿ, ಬಿಫೋರ್ ಅಪ್ಲೈಂಗೆ ಚೆಕ್ ಮಾಡ್ಕೊಳ್ಳಿ. ಓಕೆ, ಸೊ ಎಲ್ಲ ಶೋರ್ ಆದಮೇಲೆ ಸೊ ನಂತರ ಇಲ್ಲಿ ಅರ್ಜಿ ಸಲ್ಲಿಸಿ. ನಾನು ಇವಾಗೆಲ್ಲ ಹೇಳ್ತಾ ಹೋದೆ ಅಂತಂದರೆ ವೀಡಿಯೋ ತುಂಬಾ ಲೆಂತಿ ಆಗಿಬಿಡುತ್ತೆ, ನೀವು ಕೂಡ ಬೋರ್ ಆಗ್ತೀರಾ. ಸೊ ಹೀಗಾಗಿ ಇದನ್ನು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಸುಮಾರು ಪ್ಲಾಟ್ಫಾರ್ಮ್ ಜೊತೆಗೆ ಆಲ್ರೆಡಿ ವರ್ಕ್ ಮಾಡ್ತಾ ಇದೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು ಪ್ಲಾಟ್ಫಾರ್ಮ್ ಬಗ್ಗೆ. ಸೊ ಇವಾಗ ಅರ್ಜಿನ ಹೇಗೆ ಸಲ್ಲಿಸೋದು ಅಂತ ಮೇನಂತಂದರೆ ಇಲ್ಲಿ ಸೈನ್ ಅಪ್ ನಾವು ಟು ಬಿ ಅ ರೇವ್ ಟ್ರಾನ್ಸ್ಕ್ರಿಪ್ಷನ್ ಜಸ್ಟ್ ಇದನ್ನು ಕ್ಲಿಕ್ ಮಾಡಿದರೆ ನಮಗೆ ಇಲ್ಲಿ ಎರರ್ ತೋರಿಸುತ್ತೆ ಇದು. ಸೊ ಯಾವುದೇ ಕಾರಣಕ್ಕೂ ಇಲ್ಲಿ ಅಪ್ಲಿಕೇಶನ್ಸು ಓಪನ್ ಆಗೋದಿಲ್ಲ. ಸೊ ಅದಿದ್ರೆ ಅರ್ಜಿ ಹೇಗೆ ಸಲ್ಲಿಸೋದು ಅಂತ ನೋಡಿ. ಮತ್ತೆ ನಾನು ಕ್ಲಿಕ್ ಮಾಡಿದರೆ ಇದು ಓಪನ್ ಆಗಲ್ಲ. ಬಟ್ ಅದನ್ನು ನಾವು ಹೇಗೆ ಅರ್ಜಿ ಸಲ್ಲಿಸಬೇಕು ಇಲ್ಲಿ ನೋಡಿ. ವಿ ಆರ್ ನಾಟ್ ಕರೆಂಟ್ಲಿ ಅಕ್ಸೆಪ್ಟಿಂಗ್ ಅಪ್ಲಿಕೇಶನ್ ಫ್ರಮ್ ಯುವರ್ ಲೊಕೇಶನ್ ಅಂತ ಬರೆದಿದ್ದಾರೆ. ಹಾಗಂತ ಕನ್ಫ್ಯೂಸ್ ಆಗೋಕ್ಕೋಬೇಡಿ. ಜಸ್ಟ್ ಲರ್ನ್ ಮೋರ್ ಅಂತ ಕ್ಲಿಕ್ ಮಾಡಿ. ಲರ್ನ್ ಮೋರ್ಗೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಸಾಲ ಎಲ್ಲ ಡೀಟೇಲ್ಸ್ಗಳು ನೋಡೋಕೆ ಸಿಗ್ತದೆ ಮತ್ತು ಅಪ್ಲಿಕೇಶನ್ ಕೂಡ ಓಪನ್ ಆಗ್ತಾಯಿದೆ. ನೀವು ಇಲ್ಲಿ ಆ್ಯಸ್ ಅ ಫ್ರೀಲಾನ್ಸರ್ ಆಗಿ ಹೇಗೆ ನೀವು ಅಪ್ಲೈ ಮಾಡ್ಬೋದು ಅಂತ ಎಲ್ಲ ಸಂಪೂರ್ಣ ಮಾಹಿತಿ ಈ ಒಂದು ಪೇಜಲ್ಲಿ ನಿಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಎಲಿಜಿಬಿಲಿಟಿ, ಏಜು, ಓಕೆ, ಅಕ್ಸೆಪ್ಟಿಂಗ್ ಲೊಕೇಶನ್ ಎಲ್ಲ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಆ್ಯಂಡ್ ಇಲ್ಲಿ ನೋಡಿದರೆ ಫಾರಿನ್ ಲ್ಯಾಂಗ್ವೇಜ್ ಸಬ್ ಟೈಟಲ್ಸು ಇಲ್ಲಿ ಹೌ ಟು ಅಪ್ಲೈ. ಓಕೆ, ಸೊ ಇಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ಗಳಿದೆ. ಈ ಡೀಟೇಲ್ಸ್ಗಳನ್ನೆಲ್ಲ ಒಂದು ಸಾರಿ ಓದ್ಕೊಳ್ಳಿ. ಓಕೆ, ಹೌ ಟು ಅಪ್ಲೈ ಇಲ್ಲಿ ನೋಡ್ತಾ ಇರ್ಬೋದು. ಹೌ ಟು ಅಪ್ಲೈ ಇಲ್ಲಿ ಬಂದಮೇಲೆ ವೆಬ್ಸೈಟಲ್ಲಿ ನೋಡಿ, ಇಲ್ಲಿ ಜಸ್ಟ್ ಇಲ್ಲಿ ನಿಮಗೆ ಈ ರೀತಿ ಒಂದು ಫ್ರೀಲಾನ್ಸಿಗೆ ಒಂದು ಲಿಂಕ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿಂದ ನಾವು ಕ್ಲಿಕ್ ಮಾಡಿದಾಗ ನಮಗೆ ಒಂದು ಅಪ್ಲಿಕೇಶನ್ ಫಾರ್ಮು ಓಪನ್ ಆಗುತ್ತೆ. ಸೊ ಇಲ್ಲಿ ಇನ್ನೊಂದು ಸಾರಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಜಸ್ಟ್ ಎಲಿಜಿಬಿಲಿಟಿ ಹೋಗೋಣ. ಆ್ಯಂಡ್ ಜಸ್ಟ್ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ನೋಡಿ, ಇಫ್ ಯು ಆರ್ ಅಪ್ಲೈಯಿಂಗ್ ಫಾರ್ ಫಾರಿನ್ ಲ್ಯಾಂಗ್ವೇಜ್ ಸಬ್ ಟೈಟಲ್ ಅಂತ ಹೇಳಿದ್ದಾರೆ. ಯು ಕ್ಯಾನ್ ಅಪ್ಲೈ ಸಬ್ ಟೈಟಲಿಂಗ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ನೀವು ಫಾರಿನ್ ಲ್ಯಾಂಗ್ವೇಜಿಗೆ ನೀವೇನಾದರೂ ಸಬ್ ಟೈಟಲ್ ಬರೀತೀರಿ ಅಂತಂದರೆ ಸೊ ಇಲ್ಲಿ ನೀವು ಬರಿಬೋದು. ಫಸ್ಟ್ ಇಲ್ಲಿ ನೋಡಿ ಫಾರಿನ್ ಲ್ಯಾಂಗ್ವೇಜ್ ಸಬ್ ಟೈಟಲ್ ಅಂತ ಇದೆ. ಸೊ ಇಲ್ಲಿ ಜಸ್ಟ್ ಕೆಳಗಡೆ ಬಂದರೆ ಇಲ್ಲೊಂದು ಇದನ್ನಿದೆ ನಿಮಗೆ ಅಪ್ಲಿಕೇಶನ್ ಫಾರ್ಮ್ದು. ಜಸ್ಟ್ ಇದನ್ನ ಓಪನ್ ಮಾಡಿ. ಓಪನ್ ಮಾಡಿದ ಮೇಲೆ ನಿಮಗೆ ಇಲ್ಲಿ ಡೀಟೇಲ್ಸ್ಗಳು ಸಿಗುತ್ತೆ. ಡೀಟೇಲ್ಸ್ಗಳಲ್ಲಿ ಇವಾಗ ಸಿಂಪಲ್ಲಾಗಿ ಓಕೆ, ಸೊ ಈ ರೀತಿ ನೀವು ಇಲ್ಲಿ ಡೀಟೇಲ್ಸ್ಗಳನ್ನ ಹಾಕ್ತಾ ಹೋಗಬೇಕು. ಆ್ಯಂಡ್ ಇಲ್ಲಿ ಕಂಟ್ರಿನ ಹಾಕಬೇಕಾಗತ್ತೆ. ಓಕೆ, ಸೊ ಇಲ್ಲಿ ನಾನು ಇಮೇಲ್ ಅಡ್ರೆಸ್ನ ಹಾಕ್ತೀನಿ. ಇಲ್ಲಿ ನಾನು ಇಮೇಲ್ ಅಡ್ರೆಸ್ನ ಹಾಕ್ತಾ ಇದ್ದೀನಿ. ಸೊ ಇಲ್ಲಿಗೆ ನಿಮ್ಮದು ಡೀಟೇಲ್ಸ್ ನೋಡಿದ್ರೆ ಬಿಕಮ್ ಅ ಸಬ್ ಟೈಟಲ್ ವಿತ್ ಅ ರೇವ್, ಕಂಪನಿ ಹೆಸರು ಬಂದುಬಿಟ್ಟು ರೇವ್ ಅಂತ ಹೇಳಿ ಜಸ್ಟ್ ನಾನು ಸೆಲೆಕ್ಟ್ ಮಾಡಿದ್ಮೇಲೆ ನೆಕ್ಸ್ಟ್ ಅಂತ ಮಾಡ್ತೀನಿ. ನೆಕ್ಸ್ಟ್ ಅಂತ ಮಾಡಿದ್ಮೇಲೆ ವಾಟ್ ಈಸ್ ಯುವರ್ ನೇಟಿವ್ ಲ್ಯಾಂಗ್ವೇಜ್ ಅಂತ ಕೇಳಿದ್ದಾರೆ ಅವರು. ಯಾವ ನೇಟಿವ್ ಲ್ಯಾಂಗ್ವೇಜು ನಿಮ್ಮದು ಮಾತನಾಡೋದು ಅಂತ ಕೇಳಿದ್ದಾರೆ. ಸೊ ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೋದು. ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ ನೋಡ್ತಾ ಇರ್ಬೋದು. ಇಂಗ್ಲೀಷ್ ಇದೆ, ಆ್ಯಂಡ್ ಇಂಗ್ಲೀಷ್ UK ಇದೆ, ಸ್ಪ್ಯಾನಿಷ್ ಇದೆ. ಓಕೆ, ಸೊ ಇದಲ್ಲೂ ಕೂಡ ಹಿಂದಿ ಕೂಡ ಇದೆ ಇಲ್ಲಿ ನೋಡ್ತಾ ಇರ್ಬೋದು. ಆ್ಯಂಡ್ ಕನ್ನಡ ಇದೆಯಾ ಅಂತ ಚೆಕ್ ಮಾಡ್ತೀನಿ. ಓಕೆ, ಸೊ ಇಲ್ಲಿ ಕನ್ನಡ ಅಂತ ಕೂಡ ಇದೆ. ಓಕೆ, ನೀವು ನೋಡ್ತಾ ಇದ್ದೀರಿ. ಜಸ್ಟ್ ನಾನು ಇಲ್ಲಿ ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ, ಯಾಕಂದರೆ ನಮ್ಮದು ನೇಟಿವ್ ಲ್ಯಾಂಗ್ವೇಜ್ ಏನಿದೆ ಅದು ಕನ್ನಡನೇ. ಸೊ ಈಗ ನಾನು ಕನ್ನಡ ಅಂತ ಸೆಲೆಕ್ಟ್ ಮಾಡ್ತೀನಿ. ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ ಇಲ್ಲಿ. ಸೊ ಒಂದಲ್ಲ ಎರಡಲ್ಲ ನೀವು ನೋಡ್ತಾ ಇರ್ಬೋದು. ಇಂಗ್ಲೀಷ್ ಇದೆ, ಇಂಗ್ಲೀಷ್ UK ಇದೆ, ಓಕೆ, ರಷ್ಯನ್ ಇದೆ, ಅರೇಬಿಯನ್ ಇದೆ, ಜರ್ಮನ್ ಇದೆ, ಗ್ರೀಕ್ ಇದೆ, ಹಿಂದಿ ಇದೆ, ಇಂಗ್ಲೀಷ್ ಕೂಡ ಇದೆ, ಚೈನೀಸ್ ಇದೆ. ಓಕೆ, ಸುಮಾರು ಥರದ ಲ್ಯಾಂಗ್ವೇಜ್ಗಳಿದೆ. ಉರ್ದು ಕೂಡ ಇದೆ ಇಲ್ಲಿ. ಎಂದು ಇದೊಂದು ಕೂಡ ತಮಿಳ್ ಅಂತ ಇದೆ, ಮತ್ತು ತೆಲುಗು ಇದೆ. ಓಕೆ, ಬಟ್ ಅದು ನಮಗೆ ಮೇನ್ ಬೇಕಾಗಿರುವಂಥದ್ದು ಕನ್ನಡ. ಸೊ ಹೀಗಾಗಿ ನಾನು ಕನ್ನಡ ಭಾಷೆನೇ ಇಲ್ಲಿ ಅಪ್ಲೈ ಮಾಡೋಣ ಅಂತ ಅನ್ಕೊಂಡು. ಮತ್ತು ಮಲ್ಟಿಪಲ್ ಲ್ಯಾಂಗ್ವೇಜು, ಅಕಸ್ಮಾತ್ ನಿಮ್ಮದು ಲ್ಯಾಂಗ್ವೇಜ್ ಇಲ್ಲ ಅಂದರೂ ಕೂಡ ಮಲ್ಟಿಪಲ್ ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಕೋಬೋದು. ಬಟ್ ಇಲ್ಲಿ ಕನ್ನಡ ಇದೆ ಅಂತ. ಸೊ ಇಲ್ಲಿ ನೋಡ್ತಾ ಇರೋದು ಕನ್ನಡ ಲ್ಯಾಂಗ್ವೇಜನ್ನ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಓಕೆ, ಇಂಗ್ಲೀಷ್ ಟು ನೀವು ಇಂಗ್ಲೀಷಲ್ಲಿರುವಂಥ ಆಡಿಯೋನ ಯಾವ ಲ್ಯಾಂಗ್ವೇಜಿಗೆ ಟ್ರಾನ್ಸ್ಲೇಟ್ ಮಾಡ್ತೀರಿ ಅಂತ ಕೇಳ್ತಾ ಇದ್ದಾರೆ. ಓಕೆ, ಸೊ ಇದು ಹೇಗಿರುತ್ತೆ ವರ್ಕ್ ಅಂತಂದರೆ ಇವಾಗ ನಿಮಗೆಲ್ರಿಗೂ ಗೊತ್ತಿರೋ ಹಾಗೆಯೇ ಇವಾಗ ಯಾವುದಾದ್ರು ಒಂದು ಯೂಟ್ಯೂಬ್ ವೀಡಿಯೋಸ್ಗಳು ಅದು ಇದು ವೀಡಿಯೋಸ್ಗಳು ಇರುತ್ತಲ್ವಾ. ಸೊ ಆ ವೀಡಿಯೋಸ್ಗಳಿಗೆ ನಾವೇನೋ ಒಂದು ಸಬ್ ಟೈಟಲ್ ಬರೀದಿರುತ್ತೆ, ಅದೇ ಮೇನ್ ಕೆಲಸ ಇರುವಂಥದ್ದು. ಸೊ ಇಲ್ಲಿ ಇಂಗ್ಲೀಷಲ್ಲಿ ಇರೋದನ್ನು ನಾನು ಹಿಂದಿಯಲ್ಲಿ ಬರೀತೇನೆ ಅಂತ ಬರಿಬೋದು ನೀವು. ಓಕೆ, ಯಾಕಂದರೆ ಇದರಲ್ಲಿ ಸೆಕೆಂಡ್ ಆಪ್ಷನಲ್ಲಿ ಕನ್ನಡ ಅಂತ ಇಲ್ಲ. ಓಕೆ,
ಸೊ ಇಲ್ಲಿ ನೀವೇನು ಮಾಡೋದಂದರೆ ಹಿಂದಿ ಅಂತ ಹಾಕಿ ಅಥವಾ ಇಂಗ್ಲೀಷು ನೀವು ಬೇರೆ ಯಾವುದೋ ನಿಮಗೆ ಲ್ಯಾಂಗ್ವೇಜ್ ಬರುತ್ತೆ ಆ ಲ್ಯಾಂಗ್ವೇಜ್ನ ಇಲ್ಲಿ ಚೂಸ್ ಮಾಡ್ಕೋಬೋದು. ಓಕೆ, ಸೊ ಇಲ್ಲದಾದ್ರೂ ಕೂಡ ಪ್ಲೀಸ್ ರೆಕಾರ್ಡ್, ಇಲ್ಲಿ ನೋಡಿ ಪ್ಲೀಸ್ ರೆಕಾರ್ಡ್ 1 to 2 minute ವೀಡಿಯೋ ಇನ್ ಇಂಗ್ಲೀಷ್ ಅಂತ ಹೇಳಿದ್ದಾರೆ. ನೀವು ಇಲ್ಲಿ ಮಾತನಾಡಿ ಒಂದು ರೆಕಾರ್ಡ್ ಮಾಡ್ಕೋಬೇಕಾಗುತ್ತೆ, ಆ ವೀಡಿಯೋನ ಇಲ್ಲಿ ಕಳಿಸ್ಬೇಕಾಗುತ್ತೆ ಆಡಿಯೋ. ಓಕೆ, ಸೊ ಇದು ಒಂದು ರೀತಿಯಿಂದ ವೀಡಿಯೋದಲ್ಲಿ ನೀವು ಇಂಗ್ಲೀಷ್ ಹೇಗೆ ಮಾತಾಡ್ತಿದ್ದೀರ ಅನ್ನೋದನ್ನು ಅವ್ರು ಚೆಕ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ನೋಡಿ ಏನಂತಂದರೆ ಪ್ಲೀಸ್ ಮೇಕ್ ಶೋರ್ ವಿ ಕ್ಯಾನ್ ಕ್ಲಿಯರ್ಲಿ ಸಿ ಯು ಇನ್ ದಿ ವೀಡಿಯೋದಲ್ಲಿ ನೀವು ಕಾಣಿಸ್ತಾ ಇರಬೇಕು ಮತ್ತು ಮಾತಾಡ್ತಾ ಇರಬೇಕು. ಸೊ ಆ ರೀತಿ ಒಂದು ವೀಡಿಯೋನ ಶೂಟ್ ಮಾಡಿ ಅವರಿಗೆ ನೀವು ಕಳಿಸ್ಬೇಕಾಗುತ್ತೆ. ಆ್ಯಂಡ್ ಅದಲ್ಲೂ ಕೂಡ ಇಲ್ಲಿ ಪ್ಲೀಸ್ ರೆಕಾರ್ಡ್ 1 to 2 minute ವೀಡಿಯೋ ಇನ್ ಹಿಂದಿಯಲ್ಲಿ ಕೂಡ ನೀವು ಮಾತನಾಡಿ ಒಂದು ವೀಡಿಯೋನ ನೀವು ರೆಕಾರ್ಡ್ ಮಾಡ್ಕೋಬೇಕು. ಆ್ಯಂಡ್ ತುಂಬ ಚೆನ್ನಾಗಿ ಡ್ರೆಸ್ಅಪ್ ಮಾಡ್ಕೊಳ್ಳಿ ಆ್ಯಂಡ್ ಪ್ರೊಫೆಷ್ನಲಾಗಿ ಮಾತನಾಡಿ. 1 to 2 ನಿಮಿಷ ಮಾತ್ರ ಮಾತಾಡೋದಿರುತ್ತೆ. ಯಾವುದಾದ್ರೂ ಒಂದು ಟಾಪಿಕ್ ತೊಗೊಂಡು ನೀವು ಇಲ್ಲಿ ಮಾತಾಡ್ಬೋದು. ನಂತರ ಇಲ್ಲಿ ಪ್ಲೀಸ್ ಮೇಕ್ ಶೋರ್ ವಿ ಕ್ಯಾನ್ ಕ್ಲಿಯರ್ಲಿ ಸಿ ಯು ಇನ್ ದಿ ವಿಡಿಯೋ ಅಂತ ಹೇಳಿದ್ದಾರೆ. ಓಕೆ, ನಂತರ ಇಲ್ಲಿ 2 ವೀಡಿಯೋ ನೀವು ಇಲ್ಲಿ ಅಪ್ಲೋಡ್ ಮಾಡಿದರೆ ನಂತರ ಇಲ್ಲಿ ಸಬ್ಮಿಟ್ ಮಾಡಿದರೆ ಆಯಿತು. ಸೊ ನಂತರ ಅವ್ರ ಕಡೆಯಿಂದ ನೆಕ್ಸ್ಟ್ ಮೇಲ್ ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ. ಹಾಗಿದ್ರೆ ಈ ಒಂದು ಜಾಬ್ ಪ್ರೊಫೈಲ್ಗೆ ಹೇಗೆ ಅಪ್ಲೈ ಮಾಡೋದು ಅಂತಂದರೆ ಮುಖ್ಯವಾಗಿ ಅಪ್ಲೈ ಮಾಡ್ತೀನಿ ಅನ್ನೋರು ಗೂಗಲಲ್ಲಿ ಹೋಗಿ rave.com ಟ್ರಾನ್ಸ್ಕ್ರಿಪ್ಷನ್ ಅಂತ ಬರೀಬೇಕು. ಓಕೆ, rave.com ಟ್ರಾನ್ಸ್ಕ್ರಿಪ್ಷನ್ ಅಂತ ನೀವು ಬರೆದ ಮೇಲೆ ಸೊ ಈ ರೀತಿ ನಿಮಗೆ 2 ನೋಡೋಕ್ಕೆ ಸಿಗುತ್ತೆ ವೆಬ್ಸೈಟು. ಇಲ್ಲಿಂದ ನೀವು ಫಸ್ಟ್ ವೆಬ್ಸೈಟ್ ಇದೆ ಜಸ್ಟ್ ಕ್ಲಿಕ್ ಮಾಡಿದರೆ ನಿಮ್ಗೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ಈ ಪೇಜಲ್ಲಿ ನಾನು ಹೇಳಿರೋ ಥರ ನೀವು ಇಲ್ಲಿ ಅರ್ಜಿನ ಸಲ್ಲಿಸ್ಬೋದು. ಓಕೆ, ಸೊ ಇದು ಇವತ್ತಿನ ಒಂದು ಮಾಹಿತಿ. ಆ್ಯಂಡ್ ಇವಾಗ ನಾನು ನಿಮಗೆ ಪ್ರೂಫ್ ಮಾಡಿ ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ಹೇಳಿ. ಸೊ ಇದು ಸಿಂಪಲಾಗಿ ನೀವೇನು ಮಾಡಬೇಕಂದ್ರೆ ಗೂಗಲಲ್ಲಿ ಹೋಗ್ಬಿಟ್ಟು ಇಲ್ಲಿ ನೋಡಿ ಜಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ .com ರಿಯಲ್ ಆರ್ ಫೇಕ್ ಸರಿ ಇದೆಯಾ ಅಂತ. ಸೊ ಇಲ್ಲಿ ನೋಡಿ ಎಸ್ rave.com ಈಸ್ ಅ ಸೇಫ್ ಅಂತ ಹೇಳಿದ್ದಾರೆ ಆ್ಯಂಡ್ ಸೆಕ್ಯೂರ್ ವೆಬ್ಸೈಟ್ ಅಂತ ಹೇಳಿದ್ದಾರೆ. ಸೊ ಇದು ನಾನು ಹೇಳಿದ್ದೆ ವೀಡಿಯೋಸ್ ಸ್ಟಾರ್ಟಿಂಗಲ್ಲಿ ನಿಮಗೆ ವಿತ್ ಪ್ರೂಫ್ ತೋರಿಸ್ತೀನಿ ಅಂತ ಹೇಳಿ. ದೇ ಆರ್ ನಾಟ್ ಇಲ್ಲಿ ಮೇನ್ ಅಂತಂದರೆ ದೇ ಆರ್ ನಾಟ್ ಅ ಸ್ಕ್ಯಾಮ್. ಇನ್ಫ್ಯಾಕ್ಟ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿರುವಂಥ ಫೈಲ್ಗಳೆಲ್ಲ ಜೆನ್ವಿನ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇದಂತೂ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಡಸ್ ರೇವ್ ರಿಯಲಿ ಇಲ್ಲಿ ನಮಗೆ ನಾವು ದುಡಿದಿರುವಂಥದ್ದು ಸಿಗುತ್ತಾ ಅಂತ. ಸೊ ಮೇನ್ ಇಲ್ಲಿ ನೋಡ್ತಾ ಇರೋದು ವೀಕ್ಲಿ ಅವ್ರು ನಿಮಗೆ ನೀಡ್ತಾ ಇದ್ದಾರೆ. ಓಕೆ, ಅದು ಪೇಪಲ್ ಅಕೌಂಟ್ ಮೂಲಕ ನೀಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಫ್ರೀಲ್ಯಾನ್ಸಿಂಗ್ ವರ್ಕ್ ಬಗ್ಗೆನೇ ಇಲ್ಲಿ ಅವರು ತಗೋತಾ ಇದ್ದಾರೆ. ಸೊ ಈ ಜಾಬ್ಗೆ ನೀವು ಅರ್ಜಿನ ಸಲ್ಲಿಸ್ಬೋದು. ಟ್ರಾನ್ಸ್ಕ್ರಿಪ್ಷನ್ ಒಂದು ಜಾಬ್ ಇದು. ಆ್ಯಂಡ್ ಈ ಒಂದು ಇದನ್ನ ವೆಬ್ಸೈಟ್ ಸೇಫ್ ಇದೆಯಾ ಅಂತ ಹೇಳಿ. ಸೊ ಇಲ್ಲಿ ಇದು ಸೆಕ್ಯೂರ್ ಇದೆ ಅಂತೂ ಕೂಡ ಇಲ್ಲಿ ನಿಮಗೆ ಗೂಗಲಿಂದ ರಿವ್ಯೂ ನೋಡೋದಕ್ಕೆ ಸಿಗ್ತಾ ಇದೆ. ಹೀಗಾಗಿ ನಾನು ನಿಮಗೆ ಹೇಳ್ತಾ ಇರೋದು ಸೊ ಈ ಒಂದು ಇದಕ್ಕೆ ಪ್ಲಾಟ್ಫಾರ್ಮಲ್ಲಿ ಕೂಡ ನೀವು ಅರ್ಜಿನ ಸಲ್ಲಿಸ್ಬೋದು. ಬಟ್ ಅದೇ 3 ಸ್ಟೆಪ್ಸ್ನ ನೀವು ಇಲ್ಲಿ ಫಾಲೋ ಮಾಡಬೇಕಾಗುತ್ತೆ. ಓಕೆನಾ, ಸೊ ಇದು ಇವತ್ತಿನೊಂದು ಮಾಹಿತಿ. ಐ ಹೋಪ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತೇನಾದರೂ ನಿಮಗೆ ಕೇಳೋದಿದೆ ನೀವು ನನಗೆ ಕಾಮೆಂಟ್ ಬಾಕ್ಸಲ್ಲಿ ಕೇಳ್ಬೋದು. ಮುಂದಿನೋದ್ರಲ್ಲಿ ಮತ್ತೆ ನಾನು ಸಿಗ್ತೀನಿ. ನಾನು ಕೊಟ್ಟಿರೋಂಥ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ ಅಥವಾ ಬಂಧು ಬಳಗದಲ್ಲಿ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ನಮಸ್ಕಾರ.